11 ಪುರುಷರು, ಮಗು, 8 ಮಹಿಳೆಯರು ಸೇರಿ 24 ಮಂದಿ ಸಾವನ್ನಪ್ಪಿದ್ದಾರೆ. 70 ಪ್ರಯಾಣಿಕರು ಇದ್ದಂತಹ ಬಸ್ ಮೇಲೆ ಈ ಜಲ್ಲಿ ಲಾರಿ ಬಿದ್ದಿದೆ. ಬಸ್ನಲ್ಲಿದ್ದವರ ಮೇಲೆ ರಾಶಿ ಜಲ್ಲಿಗಳು ಬಿದ್ದಿದ್ದಾವೆ. ಪ್ರಯಾಣಿಕರ ರಕ್ಷಣೆಗೆ ಸ್ಥಳೀಯರು ಹರಸಾಹಸವನ್ನೇ ಪಟ್ಟಿದ್ದಾರೆ. ಜೆಸಿಬಿಯನ್ನ ಬಳಸಿಕೊಂಡು ಬಸ್ನಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 20ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಅವರೆಲ್ಲರನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಪರಿಹಾರವನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಮೃತಪಟ್ಟವರ ಕುಟುಂಬಸ್ಥಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗಿದೆ. ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಘೋಷಣೆಯನ್ನ ಮಾಡಲಾಗಿದೆ. ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 24ಕ್ಕೆ ಏರಿಕೆಯಾಗಿದೆ. ಇನ್ನೂ ಸಾವು ನೋವುಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅಪಘಾತ ಆಗ್ತಾ ಇದ್ದಾಗೆಯೇ ಅಲ್ಲೇ ಇದ್ದಂತಹ ಕೆಲ ಗ್ರಾಮಸ್ಥರು ಓಡು ಅಲ್ಲಿ ರಕ್ಷಣೆ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಬಟ್ ಆದರೆ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಉಲ್ಲಾಸ್ ಮೆಟ್ರೋ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಈ ಅಪಘಾತ ಹೇಗಾಯಿತು? ಅಪಘಾತದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಗಾಯಕ್ಕೆ ಒಳಗಾಗಿದ್ದಾರೆ, ಮತ್ತು ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಸ್ಥಳದಲ್ಲಿ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಹೈದರಾಬಾದ್ ಬಿಜಾಪುರ ನಡುವಿನ ಮಾರ್ಗ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇವತ್ತು ಬೆಳಗಿನ ಜಾವ ನಡೆದಿರುವಂತಹ ಒಂದು ಘಟನೆಯಲ್ಲಿ ಸುಮಾರು 24ಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಸಾವಿನ ಸಂಖ್ಯೆಯನ್ನು ಕೂಡ ಇನ್ನಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸಾಮಾನ್ಯವಾಗಿ ಹೈದರಾಬಾದ್ಗೆ ಬೆಳಗ್ಗೆ ಆಗಿರೋದ್ರಿಂದ ಶಾಲೆಗೆ ಹೋಗುವಂಥವರಾಗಿರ್ಬೋದು, ಕೆಲಸಕ್ಕೆ ಹೋಗ್ತಾ ಇರುವಂತಹ ಪ್ರಯಾಣಿಕರು ಆ ಒಂದು ಬಸ್ನಲ್ಲಿ ಹೈದರಾಬಾದ್ಗೆ ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ಎದುರುಗಡೆಯಿಂದ ರಾಂಗ್ ರೂಟ್ನಲ್ಲಿ ಬಂದಂತಹ ಜಲ್ಲಿ ತುಂಬಿದಂತಹ ಲಾರಿ ಏಕಾಏಕಿ ತೆಲಂಗಾಣ ಸರ್ಕಾರಕ್ಕೆ ಸೇರಿದಂತಹ ಬಸ್ಸಿಗೆ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಲಾರಿ ಅಂದರೆ ಜಲ್ಲಿ ತುಂಬಿದಂತಹ ಲಾರಿ ಬಸ್ಸಿನ ಮೇಲೆ ಬೀಳುತ್ತೆ. ಸೊ ಹೀಗಾಗಿ ಅಂದರೆ ಲಾರಿ ಒಳಗಡೆ ಇದ್ದಂತಹ ಜಲ್ಲಿ ಸಂಪೂರ್ಣವಾಗಿ ಬಸ್ನ ಒಳಗಡೆ ತುಂಬಿಕೊಳ್ಳುತ್ತೆ. ಹೀಗಾಗಿನೇ ಸುಮಾರು 24ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಸೊ ರಕ್ಷಣಾ ಕಾರ್ಯ ಈಗ ಭರದಿಂದ ಸಾಗ್ತಾ ಇರುವಂಥದ್ದು. ಬಸ್ಸಿಗೆ ಲಾರಿ ಗುದ್ದಿದಂಥ ಸಂದರ್ಭದಲ್ಲಿ ಇಷ್ಟು ಪ್ರಯಾಣಿಕರು ಸಾವನ್ನಪ್ಪಿಲ್ಲ. ಆದರೆ ಬಸ್ಸಿನ ಒಳಗಡೆ ಜಲ್ಲಿ ತುಂಬಿಕೊಳ್ಳುತ್ತಲ್ಲ, ಆ ಒಂದು ಅಂದರೆ ಉಸಿರಾಟಕ್ಕೆ ಸಮಸ್ಯೆ ಆಗಿ ಎಲ್ಲೂ ಆಚೆ ಬರಲಿಕ್ಕೆ ಸಾಧ್ಯ ಆಗದಿರೋ ಹಿನ್ನೆಲೆಯಲ್ಲಿ ಸಾವಿನ ಸಂಖ್ಯೆ ಇಷ್ಟು ಆಗಿದೆ ಅನ್ನುವಂಥದ್ದು ತಿಳಿತಾ ಇದೆ. ಯಾವಾಗ ಇವತ್ತು ಬೆಳಗಿನ ಜಾವ ಈ ಒಂದು ಘಟನೆ ನಡೀತೋ ತಕ್ಷಣ ಸ್ಥಳೀಯರಾಗಿರ್ಬೋದು, ಜೊತೆಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಬಸ್ಸಿನ ಒಳಗಡೆ ತುಂಬಿದಂತಹ ಜಲ್ಲಿಯನ್ನು ಹೊರತೆಗೆಯುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿನೂ ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಾಗಲೇ 70 ಜನ ಪ್ರಯಾಣಿಕರಲ್ಲಿ 24 ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಉಳಿದಂತಹ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಆದರೆ ಅವರ ಸ್ಥಿತಿನೂ ಕೂಡ ಗಂಭೀರವಾಗಿದೆ. ಹಾಗಾಗಿ ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಆಗ್ತದೆ. ಜೊತೆಗೆ ಯಾರೆಲ್ಲ ಗಾಯಾಳುಗಳಾಗಿದ್ದಾರೆ ಅವರಿಗೆ ಸರ್ಕಾರದ ವತಿಯಿಂದಲೇ ಚಿಕಿತ್ಸೆಯನ್ನು ಕೊಡಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಸಿಎಂ ರೇವಂತ್ ರೆಡ್ಡಿ ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರನೂ ಕೂಡ ಮೃತರಿಗೆ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ. ಜೊತೆಗೆ ಯಾರು ಒಂದು ಘಟನೆಯಲ್ಲಿ ಗಾಯಾಳುಗಳಾಗಿದ್ದಾರೆ ಅವರಿಗೆ 50,000 ಪರಿಹಾರವನ್ನು ಕೊಡುವಂತಹ ಘೋಷಣೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಅಂದರೆ ಎಲ್ಲ ಒಂದು ಕಡೆ ಇವತ್ತು ಬೆಳಗಿನ ಜಾವ ನಡೆದಿರುವಂತಹ ಈ ಒಂದು ಘಟನೆ ಟಿಪ್ಪರ್ ಲಾರಿಯ ಚಾಲಕನ ಅಜಾಗರೂಕತೆ ಜೊತೆಗೆ ಆತನ ನಿರ್ಲಕ್ಷ್ಯತನವೇ ಈ ಒಂದು ಘಟನೆಗೆ ಕಾರಣ ಅನ್ನುತ್ತದೆ. ಯಾಕೆಂತಂದ್ರೆ ಒನ್ವೇನಲ್ಲಿ ಬರ್ತಾ ಇದ್ದಂತಹ ಲಾರಿ ಅತ್ಯಂತ ವೇಗವಾಗಿ ಬರ್ತಾ ಇತ್ತು. ಎದುರುಗಡೆ ಬರ್ತಾ ಇರುವಂತಹ ತೆಲಂಗಾಣಕ್ಕೆ ಸೇರಿದಂತಹ ಬಸ್ ಬರ್ತಿದೆ ಅನ್ನುವಂಥದ್ದನ್ನು ಕೂಡ ಆತ ಗಮನಿಸಲಿಲ್ಲ. ವೇಗವಾಗಿ ಬಂದು ಮೊದಲು ಬಸ್ಸಿನ ಮುಂಭಾಗಕ್ಕೆ ಅಂದರೆ ಡ್ರೈವರ್ ಇರುವಂತಹ ಜಾಗ ಮುಂಭಾಗಕ್ಕೆ ಬಂದು ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಲಾರಿ ಪಲ್ಟಿ ಆಗುತ್ತೆ. ಆದರೆ ಪಲ್ಟಿ ಆದಂತಹ ಲಾರಿ ಬಸ್ಸಿನ ಮೇಲೇನೆ ಬೀಳುತ್ತೆ. ಹೀಗಾಗಿ ಅತ್ಯಂತ ಭಾರ ಇದ್ದಂತಹ ಲಾರಿ ಬಸ್ನ ಮೇಲೆ ಬಿದ್ದಾಗ ಬಸ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗುತ್ತೆ. ಅದ್ರ ಜೊತೆಗೇನೆ ಲಾರಿಯ ಒಳಗಡೆ ಇದ್ದಂತಹ ಜಲ್ಲಿ ಸಂಪೂರ್ಣವಾಗಿ ಬಸ್ನ ಒಳಗಡೆ ಹೋಗಿರೋದ್ರಿಂದ ಅಲ್ಲಿ ಪ್ರಯಾಣಿಕರು ಉಸಿರಾಟಕ್ಕೂ ಕೂಡ ಸಾಧ್ಯ ಆಗದಿರೋ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇದೆ. ಸೊ ಜೆಸಿಬಿ ಆಗಿರ್ಬೋದು, ಸ್ಥಳೀಯ ನಿವಾಸಿಗಳಾಗಿರ್ಬೋದು, ಪೊಲೀಸರು ಇದೀಗ ರಕ್ಷಣಾ ಕಾರ್ಯವನ್ನ ಅಂದರೆ ಜೆಸಿಬಿಗಳನ್ನ ಬಳಸಿ ಬಸ್ನ ಒಳಗಡೆ ತುಂಬಿದಂತಹ ಜಲ್ಲಿಯನ್ನು ಹೊರತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇದು ಕೂಡ ಚಾಲೆಂಜಿಂಗ್ ಆಗಿದೆ. ಯಾಕೆಂತಂದ್ರೆ ಜಲ್ಲಿಯ ಒಳಗಡೆ ಎಷ್ಟು ಪ್ರಯಾಣಿಕರು ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಜೆಸಿಬಿ ಮೂಲಕ ಜಲ್ಲಿಯನ್ನು ಹೊರ ತೆಗಿಬೇಕು ಅಂತಂದ್ರೆ ಎಲ್ಲರೂ ಕೂಡ ಅದು ಪ್ರಾಣಿಕರಿಗೆ ತೊಂದರೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ರಕ್ಷಣಾ ಕಾರ್ಯ ಸಾಗ್ತಾ ಇದೆ. ರಮ್ಯಾ,
ನೋಡಿ ಉಲ್ಲಾಸ್, ಅಪಘಾತದ ತೀವ್ರತೆ ಗಮನಿಸ್ತಾ ಇದ್ರೆ ನಿಜಕ್ಕೂ ಒಂದು ಕಡೆ ಭಯ ಆಗತ್ತೆ, ಅಷ್ಟರ ಮಟ್ಟಿಗಿದೆ. ಈ ಎಲ್ಲ ಸಾವನ್ನಪ್ಪಿರೋರು ಎಲ್ಲಿಯವರು ಏನು ಅನ್ನೋದ್ರ ಕುರಿತು ಮಾಹಿತಿ ಸಿಗ್ತಾ ಇದೆಯಾ ಅಂತ ಹೇಳಿ, ಸ್ಥಳೀಯರೇನಾ ಅಥವಾ ಎಲ್ಲಿಯವರು ಅಂತ ಹೇಳಿ? ರಮ್ಯಾ, ಆ ಒಂದು ಬಿಜಾಪುರದಿಂದ ಹೈದರಾಬಾದ್ಗೆ ತೆರಳ್ತಾ ಇರುವಂತಹ ಈ ಒಂದು ಬಸ್ನಲ್ಲಿ ಹೈದರಾಬಾದಿಗೆ ಪ್ರತಿದಿನನೂ ಸಾಕಷ್ಟು ಸಂಖ್ಯೆಯಲ್ಲಿ ಕೆಲಸಕ್ಕಾಗಿರ್ಬೋದು, ಜೊತೆಗೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ರು. ಅಂದರೆ ಆ ಒಂದು ಕಚೇರಿ ಆಗಿರ್ಬೋದು, ಶಾಲಾ ಸಮಯಕ್ಕೆ ಈ ಒಂದು ಬಸ್ ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು, ಅದರಲ್ಲೂ ಪ್ರಮುಖವಾಗಿ ಶಾಲೆಗೆ ತೆರಳ್ತಾ ಇರುವಂತಹ ಮಕ್ಕಳು ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಅಂದರೆ ಈ ಒಂದು ರೆಗ್ಯುಲರ್ ಆಗಿ ಈ ಒಂದು ಬಸ್ನಲ್ಲಿ ಕೆಲಸಕ್ಕೆ, ಕಾಲೇಜುಗಳಿಗೆ, ಶಾಲೆಗಳಿಗೆ ಹೋಗ್ತಾ ಇರುವಂತಹ ಅವ್ರು ರುಟೀನ್ ಆಗಿ ಈ ಒಂದು ಬಸ್ನಲ್ಲಿ ಹೋಗ್ತಾ ಇದ್ರು. ಸೊ ಹೀಗಾಗಿನೇ ಅಲ್ಲಿ ಅಂದ್ರೆ ಈಗ 24 ಜನ ಏನು ಪ್ರಯಾಣಿಕರು ಸಾವನ್ನಪ್ಪಿದೆ, ಅದರಲ್ಲಿ ಬಹುತೇಕ ಮಂದಿ ಮಕ್ಕಳು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಇನ್ನೂ ಕೂಡ ಅಂದ್ರೆ ಈ ರಕ್ಷಣಾ ಕಾರ್ಯದಲ್ಲಿ 20 ರಿಂದ 25 ಜನ ಪ್ರಯಾಣಿಕರನ್ನ ಮಾತ್ರ ರಕ್ಷಣೆ ಮಾಡಿರುವಂಥದ್ದು. ಉಳಿದಂತಹ ಪ್ರಯಾಣಿಕರು ಆ ಒಂದು ಬಸ್ನ ಒಳಗಡೆನೆ, ಜಲ್ಲಿಯ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅವರ ಗುರುತನ್ನ, ಅವರನ್ನ ಆಚೆ ತೆಗೆದ ನಂತರ ಗೊತ್ತಾಗುತ್ತೆ ಅವರು ಪ್ರಯಾಣಿಕರ ಅಂದ್ರೆ ಶಾಲೆಗೆ ಹೋಗ್ತಾ ಇರುವಂತಾರೋ ಅಥವಾ ಯಾವ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಾರ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಲ್ಲಿನ ನಿವಾಸಿಗಳು, ಅಂದ್ರೆ ಸುತ್ತಮುತ್ತ ಹಳ್ಳಿಯ ನಿವಾಸಿಗಳೇನೆ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಉಲ್ಲಾಸ್.